ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ 87, 88, 89 ಅಂಕ ಪಡೆದವರು ಕರ್ನಾಟಕ TETನಲ್ಲಿ ಪಾಸ್ ಆಗ್ತಾರಾ? ಇಲ್ಲಿದೆ ಪ್ರಮುಖ ಮಾಹಿತಿ. ವೀಕ್ಷಕರೇ, ನೀವೇನಾದರೂ ಕರ್ನಾಟಕ TET ಎಕ್ಸಾಮಿನೇಷನ್ನ ಬರೆದಿದ್ದೀರಾ? ಹಾಗಿದ್ದಲ್ಲಿ 1 ಅಥವಾ 2, 3 ಮಾರ್ಕ್ಸ್ನಿಂದ ನಿಮಗೆ ಎಲಿಜಿಬಲ್ ಆಗ್ತಾ ಇಲ್ಲ. ಹಾಗಿದ್ದಲ್ಲಿ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ತಮ್ಗೆ ಗೊತ್ತಿದೆ 90 ಅಂಕಗಳು ನೀವು ಪಡೆದುಕೊಳ್ಳಬೇಕು. ಕಂಪಲ್ಸರಿಯಾಗಿ ಕ್ವಾಲಿಫೈ ಮಾಡಬೇಕಂದ್ರೆ SC/ST ಮತ್ತು ಕ್ಯಾಟಗರಿ 1 ಸ್ಟೂಡೆಂಟಿಗೆ 83 ಮಾರ್ಕ್ಸ್ ಕಂಪಲ್ಸರಿ ತಗೊಳ್ಳೇಬೇಕು ಕ್ವಾಲಿಫೈ ಆಗೋಕ್ಕೆ. ಈಗ ಬಹಳಷ್ಟು ಶಿಕ್ಷಕ ಆಕಾಂಕ್ಷಿಗಳು 1 ಅಥವಾ 2 ಮಾರ್ಕ್ಸ್ನಿಂದ ಎಲಿಜಿಬಲ್ ಆಗ್ತಿರ್ತಾ ಇಲ್ಲ. ಸೊ ಹಾಗಾಗಿ ಈಗ ಕ್ವಶನ್ ಪೇಪರ್ನಲ್ಲಿ ಬಂದಿರುವ ಕ್ವಶನ್ಗಳಲ್ಲಿ ನೀವು ಗ್ರೇಸ್ ಮಾರ್ಕ್ಸ್ಗೋಸ್ಕರ ಕಾಯ್ತಾ ಇದ್ದೀರಾ. ಹಾಗಾಗಿ ಗ್ರೇಸ್ ಮಾರ್ಕ್ಸ್ ಆಗಲಿ ಅಥವಾ ಕ್ವಶನ್ ಡಿಲೀಟ್ ಆದರೆ ನೀವು ಎಲಿಜಿಬಲ್ ಆಗ್ತೀರಾ ಕರ್ನಾಟಕ TETನಲ್ಲಿ ಅಥವಾ ಇಲ್ಲ ಅನ್ನೋದರ ಬಗ್ಗೆ ಕಂಪ್ಲೀಟ್ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ದಯಮಾಡಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಕರ್ನಾಟಕ TET 2024 ಎಕ್ಸಾಮಿನೇಷನ್ ಮುಗಿದೋಗಿದೆ. ಕೀ ಆನ್ಸರ್ಸ್ಗಳನ್ನು ಕೂಡ ಚೆಕ್ ಮಾಡಿದ್ದೀರಾ. ಆಬ್ಜೆಕ್ಷನ್ ಹಾಕೋಕ್ಕೆ ನಿಮಗೆ 13ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು. ಐ ಥಿಂಕ್ ನೀವು ಆಬ್ಜೆಕ್ಷನ್ ಕೂಡ ಸಲ್ಲಿಕೆ ಮಾಡಿದ್ದೀರಾ. ಸೊ ಹಾಗಾಗಿ ಈಗ ಡೌಟ್ ಬರೋದು ಕ್ವಶನ್ ಡಿಲೀಟ್ ಆಗುತ್ತಾ ಅಥವಾ ಗ್ರೇಸ್ ಮಾರ್ಕ್ಸ್ ಬರುತ್ತಾ ಅಂತ. ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳು ಅಪ್ಲೈ ಮಾಡಿದ್ದೀರಾ ವಿತ್ ಪ್ರೂಫ್ ಕರೆಕ್ಟ್ ಬೈ ಇನ್ ಕೇಸ್ ಕ್ವಶನ್ ಡಿಲೀಟ್ ಆದರೆ 149 ಕ್ವಶನ್ಗೆ ನಿಮಗೆ ಎಲಿಜಿಬಲ್ ಪರ್ಸೆಂಟೇಜ್ ಎಷ್ಟಿದೆ ಅಷ್ಟು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಕ್ವಶನ್ಸ್ಗಳು ಡಿಲೀಟ್ ಆಗಲಿ ಅಥವಾ ಗ್ರೇಸ್ ಮಾರ್ಕ್ಸ್ ಸಿಗಲಿ, ಎಲಿಜಿಬಲ್ ಆಗುವುದು ಹೇಗೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಡೀಟೇಲನ್ನು ತಮ್ಮೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಪೇಪರ್ 1 ಮತ್ತು ಪೇಪರ್ 2ನಲ್ಲಿ ಯಾವೆಲ್ಲ ಕ್ವಶನ್ಸ್ಗಳಿಗೆ ಗ್ರೇಸ್ ಮಾರ್ಕ್ಸ್ ಬರ್ಬೋದು ಅಥವಾ ಕ್ವಶನ್ ಡಿಲೀಟ್ ಆಗಬಹುದು ಅನ್ನೋದರ ಬಗ್ಗೆ ಕಂಪ್ಲೀಟ್ ಅಪ್ಡೇಟನ್ನು ತಿಳಿಸ್ತಾ ಬರ್ತೀನಿ. ಹಾಗಾಗಿ ಮುಂದೆ ಬರುವ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ವಿಡಿಯೋನ ಲೈಕ್ ಮಾಡಿ, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.